ಮತ್ತೆ ದರ್ಶನ್ ಹಾಸಿಗೆ ದಿಂಬಿನ ವಿಚಾರಣೆ ಶುರುವಾಗಿದೆ. ಕೋರ್ಟ್ ಆದೇಶ ಫಾಲೋ ಮಾಡಿಲ್ಲ ಅಂತ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ತುಂಬಾ ನೋವಾಗುತ್ತೆ ಅಂತ ದರ್ಶನ್ ವಕೀಲ ಸುನಿಲ್ ವಾದವನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ ಆದೇಶ ಫಾಲೋ ಮಾಡಿಲ್ಲ ಅಂತ ದರ್ಶನ್ ಪರ ವಕೀಲರು ವಾದವನ್ನ ಮಾಡ್ತಾ ಇರುವಂಥದ್ದು. ದರ್ಶನ್ ವಕೀಲರಿಗೆ SPP ಕೌಂಟರ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಮೈ ಡಿಯರ್ ಫ್ರೆಂಡ್, ಏನ್ ಸೌಲಭ್ಯ ಬೇಕು ಅದನ್ನು ಮಾತ್ರ ಕೇಳಿ, ನಾವೇನು ಕೊಡಬೇಕು ಅದನ್ನೆಲ್ಲ ಕೊಡ್ತಾ ಇದ್ದೇವೆ ಅಂತ SPP ವಾದವನ್ನು ಮಾಡಿರುವಂಥದ್ದು. ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರಸನ್ನ ಕುಮಾರ್ ಅವರು ಮೈ ಡಿಯರ್ ಫ್ರೆಂಡ್ ಅಂತ ಮಾತನಾಡಿಸಿದ್ದಾರೆ ಸುನಿಲ್ ಅವರನ್ನ. ವಾದವನ್ನು ಮಾಡಬೇಕು, ನಿಮ್ಗೆ ಏನು ಸೌಲಭ್ಯ ಬೇಕು ಅದನ್ನು ಮಾತ್ರ ಕೇಳಿ, ಏನನ್ನೆಲ್ಲ ಕೊಡಬಹುದು ಅದನ್ನು ನಾವು ಕೊಡ್ತಾ ಇದ್ದೀವಿ ಅಂತ SPP ತಿಳಿಸಿರುವಂಥದ್ದು. ಜೈಲಾಧಿಕಾರಿಗಳ ಪರವಾಗಿ ಏನೇನಾಗಿದೆ ಏನು ಅನ್ನುವಂಥದ್ರ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ. ವಿಚಾರಣೆ ಮತ್ತೆ ಆರಂಭವಾಗಿದೆ. ಕೋರ್ಟ್ ಆದೇಶ ಫಾಲೋ ಮಾಡಿಲ್ಲ ಅಂದರೆ ತುಂಬ ನೋವಾಗುತ್ತೆ ಅಂತ ಸುನಿಲ್ ವಾದವನ್ನು ಮಾಡಿದ್ರು. SPP ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳ್ತಿದ್ದ ಹಾಗೆ, ಮೈ ಡಿಯರ್ ಫ್ರೆಂಡ್, ಏನು ಸೌಲಭ್ಯ ಬೇಕು ಅದನ್ನು ಮಾತ್ರ ಹೇಳಿ, ನಾವೇನು ಕೊಡಬೇಕು ಅದನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಯಾಕೆ ಈ ವಾದ ಎಲ್ಲ ಅಂತ SPP ಹೇಳಿರುವಂಥದ್ದು. ತುಂಬ ನೋವಾಗುತ್ತೆ ಕೋರ್ಟ್ ರೂಲ್ಸನ್ನು ಫಾಲೋ ಮಾಡಲಿಲ್ಲ ಅಂದರೆ ಅಂತ ಸುನಿಲ್ ವಾದವನ್ನು ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ SPP ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. ಜೈಲಿಗೆ ಎಷ್ಟು VIP ಹೋಗಿ ಬಂದರು, ಅವರಿಗೆ ಇದೇ ರೀತಿ ಸೆಕ್ಯೂರಿಟಿ ಕೊಡ್ತಾರಾ? ದರ್ಶನ್ಗೆ ಮಾತ್ರ ಯಾಕೆ ಇಷ್ಟೊಂದು ಸೆಕ್ಯೂರಿಟಿ? ನೋಡೋಣ ಸ್ವಾಮಿ ಎಷ್ಟು ದಿನ ಅದೇ ಸೆಲ್ನಲ್ಲಿ ಇರ್ತಾರೋ ಅಂತೆಲ್ಲ ವಾದವನ್ನು ಮಾಡಲಾಗ್ತಾ ಇದೆ. ವಾದ ಮುಂದುವರಿತಾ, ಜೈಲಿಗೆ ಎಷ್ಟು VIP ಹೋಗಿ ಬಂದರು, ಅವರಿಗೆ ಇದೇ ರೀತಿ ಸೆಕ್ಯೂರಿಟಿ ಕೊಡ್ತಾರಾ? ದರ್ಶನ್ಗೆ ಮಾತ್ರ ಯಾಕೆ ಇಷ್ಟೊಂದು ಸೆಕ್ಯೂರಿಟಿಯನ್ನು ಕೊಡಲಾಗ್ತಾ ಇದೆ? ಇನ್ನು ಎಷ್ಟು ದಿನ ಅದೇ ಸೆಲ್ನಲ್ಲಿ ಇರ್ತಾರೋ ನೋಡೋಣ. ಭಾರತದಲ್ಲಿ ಅದೆಷ್ಟೋ ಆರೋಪಿಗಳಿಗೆ ಇಷ್ಟು ಸೆಕ್ಯೂರಿಟಿ ಕೊಡ್ತಾರೆ ಹೇಳಿ? ಕ್ವಾರಂಟೈನ್ ಸೆಲ್ನಲ್ಲಿ 14 ದಿನ ಇರ್ತಾರೆ ಅಷ್ಟೇ. ಆದರೆ ಇವರು ಇನ್ನೂ ಅದೆಷ್ಟು ದಿನ ಇಡಬೇಕು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ ಅಂತ ಸುನಿಲ್ ಅವರು ವಾದವನ್ನು ಮಾಡ್ತಾ ಇದ್ರು. ಸುನಿಲ್ ದರ್ಶನ್ ಪರ ವಕೀಲರು, ಅವರ ವಾದ ಇದು.